ಕಾಂಗ್ರೆಸ್ಸಿನ ಮುಖಂಡರಾದಂತ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಅವ್ರನ್ನ ಭೇಟಿ ಮಾಡಕ್ಕೆ ನಾನು ನಿನ್ನೆ ಭೇಟಿನೂ ಕೂಡ ಮಾಡಿದ್ದೀನಿ. ಕರ್ನಾಟಕದಲ್ಲಿ ವಿಧಾನಸಭೆ ಒಳಗಡೆ ನಾವು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ 3-4 ವರ್ಷದಿಂದನೂ ಕೂಡ ಜೆಡಿಎಸ್ ಅವರು ನಮಗೆ ಬೆಂಬಲವಾಗಿ ವಿಧಾನಸಭೆಯ ನಮ್ಮೆಲ್ಲ ಪ್ರತಿಭಟನೆಗಳಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಧಾನಸಭೆ ಹೊರಗಡೆ ಏನು ಈಗ ಬಹಳ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಾಗಿರುವಂತ ಬಿಡದಿ ಅಕ್ವಿಜೇಷನ್ ಏನಿದೆ ಅದರ ಬಗ್ಗೆ, ಯಾಕಂದ್ರೆ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕಾಂಗ್ರೆಸ್ ಸರ್ಕಾರ ಅಕ್ರಮವಾಗಿ ಲೇಔಟ್ ಅನ್ನ ಮಾಡುವಂತಕ್ಕೆ ರೈತರ ವಿರೋಧವನ್ನ ಕಟ್ಕೊಂಡು ಮಾಡ್ತಾ ಇರೋ ಯೋಜನೆಗೆ ದೊಡ್ಡ ಹೋರಾಟ ಮಾಡಬೇಕು. ಈಗಾಗಲೇ ನಾನು ಕೂಡ 3-4 ಬಾರಿ ಹೋಗಿ ರೈತರಿಗೆ ಬೆಂಬಲ ಕೊಟ್ಟು ಬಂದಿದ್ದೀನಿ. ಈಗ ಜೆಡಿಎಸ್ ಅವರು ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾನು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಒಟ್ಟಾಗಿ ಹೋರಾಟ ಮಾಡುವಂತ ವಿಚಾರವಾಗಿ ಕುಮಾರಣ್ಣ ಅವ್ರ ಜೊತೆ ಮಾತಾಡಿದೆ. ಅವರು ಕೂಡ ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ. ಇನ್ನು ಮುಂದೆ ನಡೆಯುವಂತ ಎಲ್ಲ ಹೋರಾಟಗಳನ್ನು ಒಟ್ಟೊಟ್ಟಿಗೆ ನಾವು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಲ್ಲ ಶನಿವಾರ ನಡೆಯುವಂತ ಒಂದು ಸಭೆಗೆ ನಾನೇ ಕರೆದಿದ್ದೀನಿ. ಶನಿವಾರ ಒಂದು ಸಮನ್ವಯ ಸಮಿತಿಯನ್ನ ನಾನು ಬೆಂಗಳೂರಲ್ಲಿ ಕರಿತಾ ಇದ್ದೀನಿ. ಶುಕ್ರವಾರನೂ ಕೂಡ ನಮ್ಮ ಪಾರ್ಟಿಯ ಪ್ರಮುಖ ಸುಮಾರು 13 ಜನ ಲೀಡರ್ಸ್ ಅನ್ನ ವಿಧಾನಸಭೆ ಅಧಿವೇಶನದ ಸಂಬಂಧಪಟ್ಟಂತೆ ಸಂಜೆ 4 ಗಂಟೆಗೆ ನನ್ನ ಚೇಂಬರ್ ಅಲ್ಲಿ, ವಿರೋಧ ಪಕ್ಷದ ನಾಯಕರ ಚೇಂಬರ್ ಅಲ್ಲಿ ಕರೆದಿದ್ದೀನಿ. ಅದಾದ್ಮೇಲೆ ಶನಿವಾರ 2 ಪಾರ್ಟಿ, ಜೆಡಿಎಸ್ ಮತ್ತು ಬಿಜೆಪಿಯ 2 ಪಾರ್ಟಿಯ ಒಂದು ಸಮನ್ವಯ ಸಮಿತಿಯನ್ನು ಕೂಡ ನಾನು ಕರೆದಿದ್ದೀನಿ. ಆ ಸಂದರ್ಭದಲ್ಲಿ ಬಿಡದಿ ಹೋರಾಟದ ಬಗ್ಗೆ ಒಂದು ಒಳ್ಳೆಯ ನಿಲುವನ್ನ ನಾವು ತೆಗೆದುಕೊಳ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ರಿಯಲ್ ಎಸ್ಟೇಟ್ ಸರ್ಕಾರವಾಗಿ ಡಿ ಕೆ ಶಿವಕುಮಾರ್ ಬಂದ ಮೇಲಂತೂ ಇಡೀ ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ ಇರಲಿ, ಯಾವುದೇ ಕಾಮಗಾರಿ ಇರಲಿ, ಎಲ್ಲಕ್ಕೂ ರೇಟ್ ಫಿಕ್ಸ್ ಮಾಡ್ತಿದ್ದಾರೆ. ಕಮಿಷನ್ ಇಲ್ಲದೆ ಯಾವ್ದು ಕೆಲಸ ಕರ್ನಾಟಕದಲ್ಲಿ ನಡೆಯಲ್ಲ. ಸ್ಕ್ವೇರ್ ಫೀಟ್ಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಫಿಕ್ಸ್ ಮಾಡಿರುವಂತದ್ದು ಈಗಾಗಲೇ ಜಗತ್ ಜಾಹೀರಾತಾಗಿದೆ. ಆ ದೃಷ್ಟಿಯಿಂದ ಈ ಸರ್ಕಾರವನ್ನ ಕಿತ್ತೊಗೆಯ ದೃಷ್ಟಿಯಿಂದ ಒಟ್ಟಿಗೆ ಹೋಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀರಿ. ಶನಿವಾರ ಅದನ್ನ ಒಟ್ಟಿಗೆ ಇಬ್ಬರು ಜಂಟಿಯಾಗಿ ಅನೌನ್ಸ್ ಮಾಡ್ತೀವಿ. ಸರ್, ಕರ್ನಾಟಕದಲ್ಲೂ ಕೂಡ ಏನು ಕೆಪಿಎಸ್ಸಿಯ ಹಗರಣಗಳು ಕೇಳಿ ಬರ್ತಾನೆ ಇದು. ಪಶುವೈದ್ಯಕೀಯ ಇದು ಹುದ್ದೆಗಳಿಗೆ ಯಾವ ರೀತಿ ಆಯ್ತು ಅನ್ನೋದು ಇದೆಲ್ಲ ಬಿಜೆಪಿ ಮುಂದೆ ಏನ್ ತೆಗೆದುಕೊಂಡು ಹೋಗುದು? ಈಗಾಗಲೇ ಅದರ ಬಗ್ಗೆ ನಾನು ಕೆಪಿಎಸ್ಸಿ ಅಕ್ರಮ ಕರ್ಮಕಾಂಡದ ಬಗ್ಗೆ ಕಳೆದ ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀನಿ. ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯ ಇದ್ದಾಗ ಸ್ಪಂದನೆ ಮಾಡಿದ್ರು. ಇನ್ನು ಮುಂದೆ ನಾವು 18 ಜನ ಇದ್ದಾರೆ, ಕೆಲ್ಸಕ್ಕೆ ಬರದ ವ್ಯಕ್ತಿಗಳೆಲ್ಲ ಇದ್ದಾರೆ, ಅದನ್ನ ತೆಗಿತೀರಿ ಅಂತ ಮಾತನ್ನ ಹೇಳಿದ್ರು. ಒಬ್ಬೊಬ್ಬರನ್ನೇ ರಿಮೂವ್ ಮಾಡಕ್ ಹೇಳಿದ್ದಾರೆ, ಅವ್ರು ರಿಟೈರ್ಡ್ ಆಗ್ತಾ ಇರ್ತಾನೆ. ಬಟ್ ಅಲ್ಲಿ ಆಗಿರೋ ಕರ್ಮಕಾಂಡವನ್ನ ಇವತ್ತು ಒಂದೊಂದೇ ಬಯಲಿ ಬರ್ತಾ ಇದೆ. ಮೊನ್ನೆ ಪಶುವೈದ್ಯ ಡಾಕ್ಟರ್ಸ್ ಏನಿದ್ದಾರೆ ಅವ್ರದ್ದು ಸ್ಕ್ಯಾಂಡಲ್ ಕೂಡ ಈಚೆ ಬಂದಿದೆ. ಈಗ ಇಂಜಿನಿಯರ್ ಕಾರ್ಪೊರೇಷನ್ ಅಲ್ಲಿ ಇಂಜಿನಿಯರ್ಗಳ ನೇಮಕಾತಿ, ಅದರಲ್ಲೂ ಸ್ಕ್ಯಾಂಡಲ್ ಈಚೆ ಬರ್ತಾ ಇದೆ. ಎಲ್ಲ ಅಕ್ರಮಗಳು ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಈ ವಿಚಾರನೂ ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ. ಯಾಕಂದ್ರೆ ಎಲ್ಲ ಪೊಲಿಟಿಕಲ್ ನೇಮಕಾತಿಗಳು ಆಗ್ತಾ ಇದೆ. ಕೆಪಿಎಸ್ಸಿ ಅಂತಂದ್ರೆ ಯಾರು ಇಲ್ಲಿ ಅಧಿಕಾರ ನಡೆಸ್ತಾ ಇರೋ ಕಾಂಗ್ರೆಸ್ ಅವರು, ಅವರ ಕುಟುಂಬದವರಿಗೆ, ಅವ್ರಿಗೆ ಬೇಕಾದವರಿಗೆ ಜಾಬ್ಗಳನ್ನ ಕೊಡ್ಸುವಂತ ಒಂದು ಸಂಸ್ಥೆಯಾಗಿ ಬಂದಿದೆ. ರಿಯಲ್ ಆಗಿ ಯಾರು ವಿದ್ಯಾರ್ಥಿಗಳು ಕಷ್ಟ ಬಿದ್ದು ಪರೀಕ್ಷೆಯನ್ನ ಪಾಸ್ ಮಾಡಿರ್ತಾರೋ ಅವ್ರಿಗೆ ಮಾರ್ಕ್ಸ್ ಸಿಗಲ್ಲ. ಹಣ ಕೊಟ್ಟವ್ರಿಗೆ 1 ಕೋಟಿ 2 ಕೋಟಿ ಹಣ ಕೊಟ್ಟವ್ರಿಗೆ ಈಗ ಪಾಸ್ ಮಾಡುವಂತದ್ದು ಬಯಲಾಗಿದೆ. ಈಗ ಆಡಿಯೋನು ಕೂಡ ರಿಲೀಸ್ ಆಗಿದೆ. 80 ಲಕ್ಷ ರೂಪಾಯಿ ಡಿಮಾಂಡ್ ಕೊಟ್ಟಿರೋ ಆಡಿಯೋನು ಕೂಡ ರಿಲೀಸ್ ಆಗಿದೆ. ಮತ್ತೆ ಬೇರೆ ಬೇರೆ ಆಡಿಯೋಗಳು ಬರ್ತಾ ಇದೆ. ಅದರಿಂದ ಕೆಪಿಎಸ್ಸಿ ಕರ್ಮಕಾಂಡ ಮತ್ತು ಈ ಸರ್ಕಾರದ ಇನ್ವಾಲ್ವ್ಮೆಂಟ್, ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ಇನ್ವಾಲ್ವ್ಮೆಂಟ್ ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ.